ನಮಸ್ತೆ, ನಾನು ಡಾಕ್ಟರ್ ಧನ್ಯಶ್ರೀ, ನಿಸರ್ಗ ಹಾಸ್ಪಿಟಲ್, ಜಯನಗರ, ಬೆಂಗಳೂರು. ನಿಮ್ಗೆ ಸಕ್ಕರೆ ಕಾಯಿಲೆ ಇದೆಯಾ ಅಥವಾ ಕೊಲೆಸ್ಟ್ರಾಲ್ ಸಮಸ್ಯೆ ಇದೆಯಾ ಅಥವಾ ವೆಯ್ಟ್ ಲಾಸ್ಗೆ ಟ್ರೈ ಮಾಡ್ತಾ ಇದ್ದೀರಾ ಅಥವಾ ಮಲಬದ್ಧತೆ ಸಮಸ್ಯೆ ಇದೆಯಾ? ಈ ಎಲ್ಲಾ ಸಮಸ್ಯೆಗೆ ಹೆಲ್ಪ್ ಆಗುವಂತಹ ಒಂದು ತರಕಾರಿಯ ಬಗ್ಗೆ ಇವತ್ತು ನಾವು ತಿಳ್ಕೊಳ್ಳೋಣ. ಅದು ಯಾವುದು ಅಂದ್ರೆ ಬೆಂಡೆಕಾಯಿ. ಬೆಂಡೆಕಾಯಿಯಿಂದ ಏನೇನು ಹೆಲ್ತ್ ಬೆನಿಫಿಟ್ಸ್ ಇದೆ, ಹಾಗೆ ಅದನ್ನ ಯಾವ ರೀತಿ ಸೇವಿಸಬಹುದು, ಹಾಗೇನೆ ಯಾರೆಲ್ಲ ಸೇವಿಸೋ ಮುಂಚೆ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು, ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ. ಮೊದಲು ಬೆಂಡೆಕಾಯಿಯಲ್ಲಿ ಏನೇನಿದೆ ಅದನ್ನ ತಿಳ್ಕೊಳ್ಳೋಣ. ಸುಮಾರು 100 ಗ್ರಾಮ್ನಷ್ಟು ಬೆಂಡೆಕಾಯಿ ತಗೊಂಡ್ರೆ ಅದರಲ್ಲಿ ಸಾಧಾರಣ 33 ಕ್ಯಾಲರೀಸ್ ಇರುತ್ತೆ. ಅಂದ್ರೆ ತುಂಬಾ ಲೋ ಕ್ಯಾಲರಿ ಅಂತಾನೆ ಹೇಳ್ಬೋದು. ಲೋ ಕ್ಯಾಲರಿ ಆಗಿರುವಂತಹ ತರಕಾರಿ ಇದು. ಇದ್ರ ಜೊತೆಗೆ ಇದರಲ್ಲಿ ವಿಟಮಿನ್ಸ್ ಗಳಾದಂತಹ ವಿಟಮಿನ್ ಎ, ವಿಟಮಿನ್ ಸಿ, ವಿಟಮಿನ್ ಕೆ ಇವುಗಳಿದೆ. ಹಾಗೇನೆ ಮಿನರಲ್ಸ್ ಅಲ್ಲಿ ನೋಡೋದಾದ್ರೆ ಇದರಲ್ಲಿ ಕ್ಯಾಲ್ಸಿಯಂ, ಮ್ಯಾಗ್ನೀಷಿಯಂ, ಪೊಟ್ಯಾಷಿಯಂ ಇವುಗಳಿದೆ. ಹಾಗೇನೆ ಒಳ್ಳೆಯ ಕ್ವಾಂಟಿಟಿಯಲ್ಲಿ ಫೈಬರ್ ಕೂಡ ಇದೆ. ಇದರಲ್ಲಿ ಸಾಧಾರಣ 3.2 ಗ್ರಾಮ್ನಷ್ಟು ಫೈಬರ್ ಇದೆ 100 ಗ್ರಾಮ್ ತರಕಾರಿಯಲ್ಲಿ. ಇದ್ರ ಜೊತೆಗೆ ಹಲವಾರು ಪಾಲಿಫಿನಾಲ್ ಮತ್ತೆ ಆಂಟಿ ಆಕ್ಸಿಡೆಂಟ್ಸ್ ಗಳು ಕೂಡ ಇದರಲ್ಲಿ ಇದೆ. ಎಲ್ಲರಿಗೆ ಗೊತ್ತಿರುವಂತಹ ಮೊದಲನೇ ಬೆನಿಫಿಟ್ ಏನು ಅಂದ್ರೆ ಸಕ್ಕರೆ ಕಾಯಿಲೆ. ಡಯಾಬಿಟೀಸ್ ಗೆ ಬೆಂಡೆಕಾಯಿ ಹೆಲ್ಪ್ ಆಗುತ್ತೆ ಅಂತ ಎಲ್ಲರಿಗೂ ಗೊತ್ತಿದೆ. ಬಟ್ ಅದು ಯಾವ ರೀತಿ ಹೆಲ್ಪ್ ಆಗುತ್ತೆ, ಅದಕ್ಕೆ ಯಾವ ರೀತಿ ತಗೋಬೇಕು ಅದನ್ನ ತಿಳ್ಕೊಳ್ಳೋಣ. ಸ್ಟಡೀಸ್ ಪ್ರಕಾರ ಸಾಲ್ಯುಬಲ್ ಫೈಬರ್ ಏನಿದೆ ಇದು ನಮ್ಮ ಆಹಾರದಲ್ಲಿರುವಂತಹ ಕಾರ್ಬೋಹೈಡ್ರೇಟ್ಸ್ ಏನಿದೆ ಇದ್ರ ಅಬ್ಸಾರ್ಪ್ಷನ್ ಅನ್ನ ಸ್ಲೋ ಡೌನ್ ಮಾಡುತ್ತೆ. ಈ ಬೆಂಡೆಕಾಯಿಯಲ್ಲಿ ಮೇನ್ ಆಗಿ ಸಾಲ್ಯುಬಲ್ ಫೈಬರ್ ಇರುತ್ತೆ. ಇದನ್ನ ನಾವು ಸೇವಿಸಿದಾಗ ಅದ್ರ ಜೊತೆಗೆ ನಾವು ಸೇವಿಸುವಂತಹ ಕಾರ್ಬೋಹೈಡ್ರೇಟ್ಸ್ ಅಂದ್ರೆ ಯಾವುದೇ ಧಾನ್ಯಗಳಿರ್ಬೋದು, ಅನ್ನ ಇರ್ಬೋದು, ರಾಗಿ, ಜೋಳ, ಮುದ್ದೆ ಇದೆಲ್ಲ ಏನು ನೀವು ತಿಂತೀರಲ್ವಾ, ಇದನ್ನ ನಾವು ಬೆಂಡೆಕಾಯಿ ಜೊತೆಗೆ ಸೇವಿಸಿದಾಗ ಇದರ ಅಬ್ಸಾರ್ಪ್ಷನ್ ಸ್ಲೋ ಡೌನ್ ಆಗುತ್ತೆ. ಇದು ನಿಧಾನವಾಗಿ ಅಬ್ಸಾರ್ಪ್ಷನ್ ಆಗೋದ್ರಿಂದಾಗಿ ಗ್ಲೂಕೋಸ್ ಕೂಡ ನಿಧಾನವಾಗಿ ಬಿಡುಗಡೆ ಆಗ್ತಾ ಇರುತ್ತೆ. ಹಾಗಾಗಿ ಗ್ಲೂಕೋಸ್ ಸ್ಪೈಕ್ ಅನ್ನ ಇದು ಸ್ಲೋ ಡೌನ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಇದರಿಂದಾಗಿ ಪೋಸ್ಟ್ ಮೀಲ್ ಗ್ಲೂಕೋಸ್ ಸ್ಪೈಕ್ ಅನ್ನ ಇದು ಕಡಿಮೆ ಮಾಡುತ್ತೆ. ಇದೇ ರೀತಿಯಲ್ಲಿ ಇದು ನಮ್ಮ ಸಕ್ಕರೆ ಕಾಯಿಲೆಗೆ ಹೆಲ್ಪ್ ಮಾಡುತ್ತೆ. ಆದ್ರೆ ಸುಮಾರು ಜನ ಇದು ತಗೊಂಡು ಶುಗರ್ ರಿವರ್ಸ್ ಆಗುತ್ತೆ ಅಥವಾ ಕ್ಯೂರ್ ಆಗುತ್ತೆ ಅಂತ ಅನ್ಕೊಂಡಿದ್ರೆ ಖಂಡಿತವಾಗಿಯೂ ಸಾಧ್ಯ ಇಲ್ಲ. ಇದೊಂದು ಸಪೋರ್ಟಿವ್ ಆಗಿ ಹೆಲ್ಪ್ ಮಾಡಬಹುದು ನಮ್ಮ ಶುಗರ್ ಕಂಟ್ರೋಲಿಗೆ. ಅದು ಬಿಟ್ಟು ಇದೊಂದೇ ತಗೊಳ್ಳೋದ್ರಿಂದ ನಿಮ್ಮ ಸಕ್ಕರೆ ಕಾಯಿಲೆಗೆ ಇದು ಮೆಡಿಸಿನ್ ಆಗಕ್ಕೆ ಸಾಧ್ಯ ಇಲ್ಲ. ನೀವು ಆಲ್ರೆಡಿ ಮೆಡಿಸಿನ್ ತಗೋತಾ ಇದ್ರೆ ಅಥವಾ ನಿಮ್ಮ ಸಕ್ಕರೆ ಕಾಯಿಲೆ ಏನಿದೆ ಅನ್ಕಂಟ್ರೋಲ್ಡ್ ಆಗಿದ್ರೆ ಅವಾಗೆಲ್ಲ ಇದು ಸಪೋರ್ಟಿವ್ ಆಗಿ ನಿಮ್ಗೆ ಹೆಲ್ಪ್ ಮಾಡುತ್ತೆ ಹೊರತು ಇದರಿಂದ ನಿಮ್ಮ ಸಕ್ಕರೆ ಕಾಯಿಲೆ ಅಥವಾ ಶುಗರ್ ಲೆವೆಲ್ಸ್ ಪೂರ್ತಿಯಾಗಿ ಕಂಟ್ರೋಲ್ ಆಗುತ್ತೆ ಅಥವಾ ಪೂರ್ತಿ ರಿವರ್ಸ್ ಆಗುತ್ತೆ ಅಂತಹ ತಪ್ಪು ಮಾಹಿತಿಯನ್ನ ಇಟ್ಕೋಬೇಡಿ. ಬಟ್ ಸಕ್ಕರೆ ಕಾಯಿಲೆಗೆ ಇದು ತುಂಬಾನೇ ಒಳ್ಳೇದು. ಸಪೋರ್ಟಿವ್ ಆಗಿ ಇದನ್ನು ನೀವು ಪದೇ ಪದೇ ಸೇವಿಸೋದ್ರಿಂದ ಕೂಡ ತುಂಬಾನೇ ಹೆಲ್ಪ್ ಮಾಡ್ಕೊಡುತ್ತೆ. ಎರಡನೇ ಬೆನಿಫಿಟ್ ಏನು ಅಂದ್ರೆ ನಿಮ್ಮ ಗಟ್ ಹೆಲ್ತ್. ಸುಮಾರು ಜನರಿಗೆ ಮಲಬದ್ಧತೆ ಸಮಸ್ಯೆ ಇರುತ್ತೆ, ಕಾನ್ಸ್ಟಿಪೇಷನ್. ಆಗ ಏನ್ ಮಾಡಬಹುದು, ಈ ಬೆಂಡೆಕಾಯಿಯನ್ನು ಸೇವಿಸೋದ್ರಿಂದ ಇದರಲ್ಲಿರುವಂತಹ ಸಾಲ್ಯುಬಲ್ ಫೈಬರ್, ನಾನು ಆಗ್ಲೇ ಹೇಳ್ದಂಗೆ ಈ ಸಾಲ್ಯುಬಲ್ ಫೈಬರ್ ಏನ್ ಮಾಡುತ್ತೆ, ನಮ್ಮ ಮೋಷನ್ ಅನ್ನ ಲೂಸ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಕಾನ್ಸ್ಟಿಪೇಷನ್ ಇದ್ದವರಲ್ಲಿ ಇದನ್ನ ದಿನನಿತ್ಯ ಅಥವಾ ರೆಗ್ಯುಲರ್ ಆಗಿ ಉಪಯೋಗ ಮಾಡೋದ್ರಿಂದ ಇದನ್ನ ಕಡಿಮೆ ಮಾಡಕ್ಕೆ ಕೂಡ ಇದು ಹೆಲ್ಪ್ ಮಾಡುತ್ತೆ. ಹಾಗೇನೆ ಈ ಸಾಲ್ಯುಬಲ್ ಫೈಬರ್ ಏನಿದೆ ಇದು ನಮ್ಮ ಗಟ್ಟಲ್ಲಿ ಇರುವಂತಹ ಒಳ್ಳೆಯ ಬ್ಯಾಕ್ಟೀರಿಯಾದ ಆಹಾರ ಆಗಿರುತ್ತೆ. ಈ ಗುಡ್ ಬ್ಯಾಕ್ಟೀರಿಯಾಗೆ ಇದು ಫುಡ್ ಆಗಿರೋದ್ರಿಂದ ಆ ಒಳ್ಳೆ ಬ್ಯಾಕ್ಟೀರಿಯಾ ಇನ್ನೂ ಮಲ್ಟಿಪ್ಲೈ ಆಗಿ ಇಂಪ್ರೂವ್ ಆಗಕ್ಕೆ ಗಟ್ಟಲ್ಲಿ ಇದು ಹೆಲ್ಪ್ ಮಾಡುತ್ತೆ. ಇದರಿಂದಾಗಿ ನಿಮ್ಮ ಗಟ್ ಹೆಲ್ತ್ ಕೂಡ ಓವರ್ ಆಲ್ ಆಗಿ ಇಂಪ್ರೂವ್ ಮಾಡಕ್ಕೆ ಕೂಡ ಬೆಂಡೆಕಾಯಿಯಿಂದ ಸಹಾಯವಾಗುತ್ತೆ. ಮೂರನೇ ಬೆನಿಫಿಟ್ ಏನಂದ್ರೆ ನಮ್ಮ ಹೃದಯದ ಆರೋಗ್ಯಕ್ಕೆ ಕೂಡ ಇದು ತುಂಬಾನೇ ಮುಖ್ಯ. ಸ್ಟಡೀಸ್ ಪ್ರಕಾರ ಬೆಂಡೆಕಾಯಿ ಸೇವಿಸೋದ್ರಿಂದ ನಮ್ಮ LDL ಅಂದ್ರೆ ಕೆಟ್ಟ ಕೊಲೆಸ್ಟ್ರಾಲ್ ಲೆವೆಲ್ ಅನ್ನ ಇದು ಕಡಿಮೆ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೇನೆ ಇದರಲ್ಲಿರುವಂತಹ ಪೊಟ್ಯಾಷಿಯಂ ನಮ್ಮ ಬ್ಲಡ್ ಪ್ರೆಷರ್ ಅನ್ನ ರೆಗ್ಯುಲೇಟ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಇದರಿಂದಾಗಿ ಯಾರಿಗೆಲ್ಲ BP ಕಾಯಿಲೆ ಇದೆ ಅವರಿಗೆ ಕೂಡ ಇದನ್ನ ಅವಾಗವಾಗ ಸೇವಿಸೋದ್ರಿಂದ ಹೆಲ್ಪ್ ಆಗುತ್ತೆ. ಹಾಗೇನೆ ಇದರಲ್ಲಿರುವಂತಹ ಹಲವಾರು ಆಂಟಿ ಆಕ್ಸಿಡೆಂಟ್ಸ್ ಗಳಿಂದ ನಮ್ಮ ಬಾಡಿಯಲ್ಲಿ ಇರುವಂತಹ ಇನ್ಫ್ಲಮೇಷನ್ ಲೆವೆಲ್ ಅನ್ನ ಕೂಡ ಇದು ಕಡಿಮೆ ಮಾಡುತ್ತೆ. ಹಾಗೆ ಇವೆಲ್ಲದರಿಂದ ನಮ್ಮ ಹೃದಯದ ಆರೋಗ್ಯವನ್ನ ಕಾಪಾಡ್ಕೊಳ್ಳಕ್ಕೆ ಇದು ತುಂಬಾನೇ ಹೆಲ್ಪ್ ಮಾಡುತ್ತೆ. ಇನ್ನು ನಾಲ್ಕನೇ ಬೆನಿಫಿಟ್ ಏನು ಅಂತ ನೋಡೋದಾದ್ರೆ ನಮ್ಮ ವೇಟ್ ಮ್ಯಾನೇಜ್ಮೆಂಟ್. ನಾನು ಆಗ್ಲೇ ಹೇಳ್ದಂಗೆ ಇದರ ಕ್ಯಾಲರೀಸ್ ತುಂಬಾನೇ ಕಡಿಮೆ ಇದೆ. ಸುಮಾರು 100 ಗ್ರಾಮ್ ಬೆಂಡೆಕಾಯಲ್ಲಿ ಕೇವಲ 33 ಕ್ಯಾಲರೀಸ್ ಇರೋದ್ರಿಂದ, ಹಾಗೇನೆ ಹೈ ಫೈಬರ್ ಮತ್ತೆ ವಾಟರ್ ಕಂಟೆಂಟ್ ಇರೋದ್ರಿಂದ ಇದು ನಮ್ಮನ್ನ ತುಂಬಾ ಹೊತ್ತು ಫುಲ್ ಆಗಿ ಇಡೋಕೆ ಹೆಲ್ಪ್ ಮಾಡುತ್ತೆ. ಹಾಗಾಗಿ ಇದನ್ನ ಸೇವಿಸೋದ್ರಿಂದಾಗಿ ನಾವು ತುಂಬಾ ಹೊತ್ತು ಫುಲ್ ಇರ್ತೀವಿ. ಹಾಗಾಗಿ ಬೇರೆ ಆಹಾರನ ಸೇವಿಸೋದು ಕಡಿಮೆ ಆಗುತ್ತೆ. ಹಾಗೆ ಇದು ನಮ್ಮ ವೇಟ್ ಮ್ಯಾನೇಜ್ಮೆಂಟ್ ಗೆ ಕೂಡ ಹೆಲ್ಪ್ ಮಾಡುತ್ತೆ. ಇನ್ನು ಐದನೇ ಬೆನಿಫಿಟ್ ಏನು ಅಂದ್ರೆ ಪ್ರೆಗ್ನೆಂಟ್ ವುಮೆನ್ ಅಲ್ಲಿ. ಪ್ರೆಗ್ನೆಂಟ್ ವುಮೆನ್ ಅಲ್ಲಿ ಎಸ್ಪೆಷಲಿ ಡೆವಲಪಿಂಗ್ ಬೇಬಿಯ ಬ್ರೈನ್ ಮತ್ತು ಸ್ಪೈನಲ್ ಕಾರ್ಡ್ ಡೆವಲಪ್ಮೆಂಟ್ ಗೆ ಫೋಲೇಟ್ ನ ಅಗತ್ಯ ಇರುತ್ತೆ. ಈ ಬೆಂಡೆಕಾಯಿಯಲ್ಲಿ ಫೋಲೇಟ್ ಇರೋದ್ರಿಂದ ಇದನ್ನ ಅವಾಗವಾಗ ಸೇವಿಸೋದ್ರಿಂದ ಮಗುವಿನ ಬ್ರೈನ್ ಮತ್ತು ಸ್ಪೈನಲ್ ಕಾರ್ಡ್ ಡೆವಲಪ್ಮೆಂಟ್ ಗೆ ಇದು ತುಂಬಾನೇ ಸಹಕಾರಿಯಾಗಿರುತ್ತೆ. ಹಾಗಂತ ನಿಮ್ಗೆ ನೀವು ತಗೋತಾ ಇರುವಂತಹ ಫೋಲೇಟ್ ಸಪ್ಲಿಮೆಂಟ್ಸ್ ಏನಿದೆ ಅದನ್ನ ಬಿಡಕ್ ಹೋಗ್ಬೇಡಿ. ಇದು ಸಪೋರ್ಟಿವ್ ಆಗಿ ನೀವು ಜೊತೆಗೆ ಅವಾಗವಾಗ ಸೇವಿಸೋದ್ರಿಂದ ಹೆಲ್ಪ್ ಆಗುತ್ತೆ. ಆರನೇ ಬೆನಿಫಿಟ್ ಏನು ಅಂದ್ರೆ ನಮ್ಮ ಬೋನ್ ಹೆಲ್ತ್. ಇದರಲ್ಲಿರುವಂತಹ ವಿಟಮಿನ್ ಕೆ
ಕ್ಯಾಲ್ಸಿಯಂ, ಮ್ಯಾಗ್ನೀಷಿಯಂ ಇವೆಲ್ಲ ಕೂಡ ನಮ್ಮ ಬೋನಿನ ಆರೋಗ್ಯವನ್ನ ಕಾಪಾಡ್ಕೊಳ್ಳಕ್ಕೆ ತುಂಬಾನೇ ಮುಖ್ಯ. ಸೊ ಬೋನ್ ಮೆಟಬಾಲಿಸಮ್ ಅನ್ನ ಮೇಂಟೈನ್ ಮಾಡಕ್ಕೆ ಹಾಗೆ ಬೋನ್ ಸ್ಟ್ರೆಂತ್ ಮೇಂಟೈನ್ ಮಾಡಕ್ಕೆ ಇದೆಲ್ಲ ಕೂಡ ಉಪಕಾರಿ ಆಗಿರುತ್ತೆ. ಹಾಗಾದ್ರೆ ಈ ಬೆಂಡೆಕಾಯಿನ ನಾವು ಯಾವ ರೀತಿ ಸೇವಿಸಬಹುದು ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಸೊ ಸುಮಾರು ಜನ ಬೆಂಡೆಕಾಯಿಯನ್ನ ಕಟ್ ಮಾಡಿ ರಾತ್ರಿ ನೀರಲ್ಲಿ ನೆನೆಸ್ಬಿಟ್ಟು ಆ ನೀರನ್ನ ಖಾಲಿ ಹೊಟ್ಟೆಯಲ್ಲಿ ಸೇವಿಸೋ ತರ ಇರ್ತಾರೆ. ಇದರಿಂದ ಸಕ್ಕರೆ ಕಾಯಿಲೆಗೆ ಬೆನಿಫಿಟ್ ಅಂತಾನು ಅನ್ಕೊಂಡಿರ್ತಾರೆ. ಸೊ ಈ ತರ ಬೆಂಡೆಕಾಯಿ ಚಾಪ್ ಮಾಡಿ ನೀರಲ್ಲಿ ಓವರ್ ನೈಟ್ ನೆನೆಸೋದ್ರಿಂದ ಅದರಲ್ಲಿರುವಂತಹ ಸಾಲ್ಯುಬಲ್ ಫೈಬರ್ ಸ್ವಲ್ಪ ನೀರಿಗೆ ಲೀಚ್ ಆಗುತ್ತೆ, ಅದು ಲೋಳೆ ತರ ಆಗಿರುತ್ತೆ. ಸೊ ಅದರಿಂದಾಗಿ ನೀವು ಸೇವಿಸಿ ಅದ ನಂತರ ನೀವು ತಿನ್ನೋ ಆಹಾರದಲ್ಲಿ ಮೇ ಬಿ ಗ್ಲೂಕೋಸ್ ಸ್ಪೈಕ್ ಅನ್ನ ಇದು ಕಡಿಮೆ ಮಾಡಬಹುದು. ಆದ್ರೂ ಕೂಡ ಇದಕ್ಕಿಂತ ಬೆಸ್ಟ್ ಉಪಾಯ ಏನು ಅಂದ್ರೆ ಯಾವಾಗ್ಲೂ ಬೆಂಡೆಕಾಯಿ ಪೂರ್ತಿಯಾಗಿ ಸೇವಿಸೋದು. ನೀವು ಪೂರ್ತಿಯಾಗಿ ಬೆಂಡೆಕಾಯಿಯನ್ನ ಪೀಸ್ ಸಮೇತ ಸೇರಿಸಿದಾಗ ಕಂಪ್ಲೀಟ್ ಇನ್ನೂ ಜಾಸ್ತಿ ಫೈಬರ್ ಅಂಶ ಇರುತ್ತೆ ಅದರಲ್ಲಿ. ಬರೀ ನೀರು ಸೇವಿಸೋದಕ್ಕಿಂತಾನು ಕೂಡ ನೀವು ಇದನ್ನ ರೆಗ್ಯುಲರ್ ಆಗಿ ಅಡಿಗೆಯಲ್ಲಿ ನಿಮ್ಮ ಪಲ್ಯ ಇರ್ಬೋದು, ಸ್ಟಿರ್ ಫ್ರೈ ಇರ್ಬೋದು ಅಥವಾ ಸಾಂಬಾರ್ಗಿರ್ಬೋದು ಈ ರೀತಿ ಬಳಕೆ ಮಾಡೋದ್ರಿಂದ ಅದರ ಸಂಪೂರ್ಣ ಬೆನಿಫಿಟ್ ನಿಮ್ಗೆ ಸಿಗುತ್ತೆ. ಹಾಗೇನೆ ಇದನ್ನ ಯಾವಾಗ ಸೇವಿಸಬೇಕು? ಸೊ ಖಾಲಿ ಹೊಟ್ಟೆಯಲ್ಲಿ ಸೇವಿಸಿದ್ರೆ ನಿಮ್ಮ ಫಾಸ್ಟಿಂಗ್ ಶುಗರ್ ಅನ್ನ ಇದು ಕಡಿಮೆ ಮಾಡಕ್ಕೆ ಹೆಲ್ಪ್ ಮಾಡಬಹುದು. ಹಾಗೆ ನೀವು ಊಟದಲ್ಲಿ ಅಥವಾ ಊಟದ ಜೊತೆಗೆ ಇದನ್ನ ಸೇವಿಸಿದಾಗ ನಿಮ್ಮ ಪೋಸ್ಟ್ ಪ್ರ್ಯಾಂಡಿಯಲ್ ಶುಗರ್ ಲೆವೆಲ್ ಅನ್ನ ಕಂಟ್ರೋಲ್ ಮಾಡಕ್ಕೆ ಇದು ಹೆಲ್ಪ್ ಮಾಡ್ಕೋಬಹುದು. ಅಂದ್ರೆ ಪೋಸ್ಟ್ ಮೀಲ್ ಊಟ ಆದ ನಂತರದ ಗ್ಲೂಕೋಸ್ ಸ್ಪೈಕ್ ಏನಿದೆ ಇದನ್ನ ಕಡಿಮೆ ಮಾಡಕ್ಕೆ ಕೂಡ ಇದು ಹೆಲ್ಪ್ ಮಾಡ್ಕೋಬಹುದು. ಇದು ಸಕ್ಕರೆ ಕಾಯಿಲೆ ಇರೋರಿಗೆ. ಇನ್ನು ಬೇರೆ ಬೆನಿಫಿಟ್ಗೋಸ್ಕರ ಇದನ್ನ ದಿನನಿತ್ಯ ನೀವು ಅಡಿಗೆಯಲ್ಲಿ ಫ್ರೀಕ್ವೆಂಟ್ ಆಗಿ ಯೂಸ್ ಮಾಡ್ತಾ ಬಂದ್ರೆ ಆಯ್ತು. ಸೊ ಇದರಿಂದಾಗಿ ನಿಮ್ಗೆ ಬೆಂಡೆಕಾಯಿಯ ಬೆನಿಫಿಟ್ ಸಿಗಬಹುದು. ಹಾಗಾದ್ರೆ ಯಾರು ಇದನ್ನ ಸೇವಿಸುವ ಮುಂಚೆ ಕೇರ್ಫುಲ್ ಆಗಿರ್ಬೇಕು ಅದರ ಬಗ್ಗೆ ಕೂಡ ತಿಳ್ಕೊಳ್ಳೋಣ. ಸೊ ಬೆಂಡೆಕಾಯಿ ಎಲ್ಲರಿಗೂ ಸೂಟ್ ಆಗ್ಬೇಕು ಅಂತಿಲ್ಲ. ಒಂದು ನಿಮ್ಗೆ ಕಿಡ್ನಿ ಸ್ಟೋನ್ಸ್ ಪದೇ ಪದೇ ಕಿಡ್ನಿ ಸ್ಟೋನ್ ಆಗ್ತಾ ಇರುತ್ತೆ ಅಥವಾ ಟೆಂಡೆನ್ಸೀಸ್ ಇರುತ್ತೆ ಅಥವಾ ಈಗಾಗಲೇ ಕಿಡ್ನಿ ಸ್ಟೋನ್ ಇದೆ, ಇಂಥವರು ಇದನ್ನ ಆದಷ್ಟು ಕಡಿಮೆ ಸೇವನೆ ಮಾಡೋದು ಒಳ್ಳೇದು. ಯಾಕಂದ್ರೆ ಬೆಂಡೆಕಾಯಲ್ಲಿ ಆಕ್ಸಿಲೇಟ್ಸ್ ಇರುತ್ತೆ. ಈ ಆಕ್ಸಿಲೇಟ್ಸ್ ನಮ್ಮ ದೇಹದಲ್ಲಿ ಕ್ಯಾಲ್ಸಿಯಂ ಜೊತೆ ಸೇರಿ ಕ್ಯಾಲ್ಸಿಯಂ ಆಕ್ಸಿಲೇಟ್ ಸ್ಟೋನ್ ಆಗುವಂತ ಸಾಧ್ಯತೆ ಇರುತ್ತೆ. ಹಾಗಾಗಿ ಯಾರಿಗೆಲ್ಲ ಕಿಡ್ನಿ ಸ್ಟೋನ್ ಟೆಂಡೆನ್ಸೀಸ್ ಇರುತ್ತೋ ಅಂತವರು ಆದಷ್ಟು ಲಿಮಿಟ್ ಮಾಡಿ. ಎರಡನೇದು IBS ಸಮಸ್ಯೆ ಇರೋರು. ಸೊ ಇದರಲ್ಲಿ ಇರುವಂತಹ ಫ್ರಕ್ಟನ್ಸ್ ಅನ್ನುವಂತಹ ಕಂಪೌಂಡ್ ನಮ್ಮ ಹೊಟ್ಟೆಯಲ್ಲಿ ಅಥವಾ ಗಟ್ಟಲ್ಲಿ ಹೋಗಿ ಫರ್ಮೆಂಟ್ ಆಗುವಂತ ಚಾನ್ಸಸ್ ಇರುತ್ತೆ. ಸೊ ಇದು ಫರ್ಮೆಂಟ್ ಆಗಿ ಗ್ಯಾಸ್ ಮತ್ತೆ ಬ್ಲೋಟಿಂಗ್ ಅನ್ನ ಕ್ರಿಯೇಟ್ ಮಾಡಬಹುದು. ಸೊ ಯಾರೆಲ್ಲ ಗಟ್ ತುಂಬಾ ಸೆನ್ಸಿಟಿವ್ ಆಗಿರುತ್ತೆ ಅಂತವರಿಗೆ ಇದನ್ನ ಸೇವಿಸಿದಾಗ ಹೊಟ್ಟೆ ಸಮಸ್ಯೆ ಇನ್ನೂ ಜಾಸ್ತಿ ಆಗ್ಬಹುದು. ಹೊಟ್ಟೆ ಉಬ್ಬರ ಇರ್ಬೋದು, ಹೊಟ್ಟೆ ನೋವು ಈ ತರ ಸಮಸ್ಯೆ ಬರುವಂತ ಚಾನ್ಸಸ್ ಇರಬಹುದು. ಹಾಗಾಗಿ IBS ಸಮಸ್ಯೆ ಇರೋರು ಆದಷ್ಟು ಇದನ್ನ ಅವಾಯ್ಡ್ ಮಾಡೋದು ಒಳ್ಳೇದು. ಅಥವಾ ನಿಮ್ಗೆ ಸೂಟ್ ಆಗುತ್ತೆ ಅಂತ ಆದ್ರೆ ಮಾತ್ರನೇ ಇದನ್ನ ಸೇವಿಸಿ. ಇನ್ನು ಮೂರನೇದು ಯೂರಿಕ್ ಆಸಿಡ್ ಸಮಸ್ಯೆ ಅಂದ್ರೆ ಗೌಟ್. ಯಾರಿಗೆಲ್ಲ ಯೂರಿಕ್ ಆಸಿಡ್ ಜಾಸ್ತಿ ಆಗಿರೋದ್ರಿಂದ ಜಾಯಿಂಟ್ ಪೇನ್ ಬರ್ತಾ ಇರುತ್ತೋ ಅಂತವರು ಕೂಡ ಸ್ವಲ್ಪ ಲಿಮಿಟ್ ಮಾಡೋದು ಒಳ್ಳೇದು. ಯಾಕಂದ್ರೆ ಇದರಲ್ಲಿರುವಂತಹ ಆಕ್ಸಿಲೇಟ್ಸ್ ಏನಿದೆ ಇದು ಯೂರಿಕ್ ಆಸಿಡ್ ಮೆಟಬಾಲಿಸಮ್ ಮೇಲೆ ಇಂಟರ್ಫಿಯರ್ ಮಾಡುತ್ತೆ. ಇದರಿಂದಾಗಿ ಯೂರಿಕ್ ಆಸಿಡ್ ಬೇಗ ಬಾಡಿಯಿಂದ ಎಲಿಮಿನೇಟ್ ಆಗದೆ ಇರೋ ತರ ಇದು ಮಾಡಬಹುದು. ಹಾಗಾಗಿ ಗೌಟ್ ಯಾರಿಗಾದ್ರೂ ಸಮಸ್ಯೆ ಇದ್ರೆ, ಯೂರಿಕ್ ಆಸಿಡ್ ಜಾಸ್ತಿ ಇದ್ದು ಜಾಯಿಂಟ್ ಪೇನ್ ಅದರಿಂದಾಗಿ ಬರ್ತಾ ಇದ್ರೆ ಅಂತವರು ಕೂಡ ಸ್ವಲ್ಪ ಲಿಮಿಟ್ ಮಾಡೋದು ಒಳ್ಳೇದು. ಇನ್ನು ಅರ್ಥ್ರೈಟಿಸ್ ಇರೋರಲ್ಲಿ ಕೂಡ ಇದರಲ್ಲಿ ಇರುವಂತಹ ಸೋಲೆನಿನ್ ಅನ್ನುವಂತಹ ಕಂಪೌಂಡ್ ಕೆಲವರಿಗೆ ಏನ್ ಮಾಡುತ್ತೆ, ಅರ್ಥ್ರೈಟಿಸ್ ಪೇನ್ ಏನಿದೆ ಇದನ್ನ ಜಾಸ್ತಿ ಮಾಡುವಂತ ಸಾಧ್ಯತೆ ಕೂಡ ಇರುತ್ತೆ. ಬಟ್ ಇದು ಎಲ್ಲರಿಗೂ ಅಪ್ಲೈ ಆಗ್ಬೇಕು ಅಂತಿಲ್ಲ. ಕೆಲವರಿಗೆ ಮಾತ್ರ ಈ ತರ ಅನಿಸ್ತಾ ಇರಬಹುದು. ಪರ್ಸನ್ ಟು ಪರ್ಸನ್ ಇದು ವೇರಿ ಆಗ್ಬಹುದು. ಸೊ ನಿಮಗೆ ಏನಾದ್ರೂ ಬೆಂಡೆಕಾಯಿ ಸೇವಿಸಿದಾಗ ಜಾಯಿಂಟ್ ಪೇನ್ ಏನಾದ್ರೂ ಬರುತ್ತೆ ಆ ತರ ಏನಾದ್ರೂ ಇದ್ರೆ ಅಂತವರು ಅವಾಯ್ಡ್ ಮಾಡಿ. ಅದರ್ವೈಸ್ ನೀವು ಇದನ್ನ ಸೇವಿಸಬಹುದು. ಹಾಗಾದ್ರೆ ಬೆಂಡೆಕಾಯಿ ಸೇವಿಸೋದ್ರಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ ಅಂತ ತಿಳ್ಕೊಂಡ್ರಲ್ವಾ? ಹಾಗೇನೆ ಯಾರು ಸೇವಿಸಬೇಕು ಯಾರು ಸೇವಿಸಬಾರ್ದು ಅದನ್ನ ಕೂಡ ಕರೆಕ್ಟ್ ಆಗಿ ನೆನ್ಪಿಟ್ಕೊಳ್ಳಿ. ಸೊ ಬೆಂಡೆಕಾಯಿ ಸೇವಿಸೋದ್ರಿಂದ ನಿಮ್ಮ ಸಕ್ಕರೆ ಕಾಯಿಲೆ, ಕೊಲೆಸ್ಟ್ರಾಲ್ ಲೆವೆಲ್, ಮಲಬದ್ಧತೆ ಹಾಗೇನೆ ವೇಟ್ ಲಾಸ್ ಎಲ್ಲದಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಸೊ ಇವತ್ತಿನಿಂದಾನೇ ಫ್ರೀಕ್ವೆಂಟ್ ಆಗಿ ಬೆಂಡೆಕಾಯಿಯನ್ನ ಬಳಕೆ ಮಾಡಿ ಅದರ ಸಂಪೂರ್ಣ ಹೆಲ್ತ್ ಬೆನಿಫಿಟ್ಸ್ ಅನ್ನ ಪಡೆದುಕೊಳ್ಳಿ. ಧನ್ಯವಾದ.